ಪಾರ್ವತಿ ದೇವಿ ತನ್ನ ಪತಿಯ ಹೃದಯ ಮೇಲೆ ರೌದ್ರ ರೂಪಿಣಿಯಾಗಿ ಯಾಕೆ ಕಾಲಿಟ್ಲು ಗೊತ್ತಾ? ಹಿಂದೆ ರಕ್ತ ಬೀಜಾಸುರ ಎಂಬ ರಾಕ್ಷಸನಿದ್ದ. ಅವನು ಬ್ರಹ್ಮನಿಂದ ಒಂದು ವರ ಪಡ್ಕೊಂಡಿದ್ದ. ಏನಂದ್ರೆ, ಅವನ ಒಂದು ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೆ ಸಾಕು, ಇನ್ನೊಬ್ಬ ರಕ್ತ ಬೀಜಾಸುರ ಹುಟ್ಟಿ ಬರಬೇಕು ಅಂತ. ಈ ವರದಿಂದ ಅವನನ್ನ ಯುದ್ಧದಲ್ಲಿ ಸೋಲಿಸೋದಕ್ಕೆ ದೇವತೆಗಳಿಗೆ ಅಸಾಧ್ಯವೇ ಆಗಿತ್ತು. ದೇವತೆಗಳೆಲ್ಲ ಸೇರಿ ದುರ್ಗಾದೇವಿಯ ಮೊರೆಯನ್ನ ಹೋಗ್ತಾರೆ. ದುರ್ಗಾದೇವಿ ಅವನನ್ನ ಸಂಹರಿಸಲು ಹೋದಾಗಲೆಲ್ಲ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಡ್ತಾ ಇದ್ದ. ಅದನ್ನ ನೋಡಿದ ದೇವಿ ಮತ್ತಷ್ಟು ಕೋಪಗೊಂಡು ಕಾಳಿಯ ಅವತಾರವನ್ನ ತಾಳ್ತಾಳೆ. ಅವಳ ಉದ್ದನೆಯ ನಾಲಿಗೆಯನ್ನ ಯುದ್ಧ ಭೂಮಿಯೆಲ್ಲ ಹರಡ್ತಾಳೆ. ರಾಕ್ಷಸನ ಒಂದು ಹನಿ ರಕ್ತವು ಭೂಮಿಯ ಮೇಲೆ ಬೀಳ್ಬಾರದು ಅಂತ. ಪ್ರತಿಯೊಬ್ಬ ರಾಕ್ಷಸನ ಶಿರಚ್ಛೇದನ ಮಾಡಿ ಅದರಿಂದ ಬಂದ ರಕ್ತವನ್ನ ಒಂದು ಪಾತ್ರೆಯಲ್ಲಿ ಹಿಡಿದು ಕುಡಿದು ಬಿಡ್ತಾಳೆ. ಹೀಗೆ ಎಲ್ಲಾ ರಾಕ್ಷಸರನ್ನು ಸಂಹರಿಸಿದ ತಾಯಿ ರೌದ್ರ ರೂಪಿಣಿಯಾಗಿ ನರ್ತನ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇರ್ತಾಳೆ. ಈ ರೌದ್ರಾವತಾರ ಸೃಷ್ಟಿಗೆ ಒಳ್ಳೆಯದಲ್ಲ ಅಂತ ತಿಳಿದ ದೇವಾನುದೇವತೆಗಳೆಲ್ಲ ಶಿವನ ಮೊರೆ ಹೋಗ್ತಾರೆ. ಶಿವ ದೇವಿ ನಡೆದು ಬರ್ತಿದ್ದ ದಾರಿಯಲ್ಲಿ ಉದ್ದವಾಗಿ ಮಲಗಿಬಿಡ್ತಾನೆ. ಯಾವುದರ ಅರಿವೇ ಇಲ್ಲದ ತಾಯಿ ರೌದ್ರಾವತಾರದಿಂದ ನಡ್ಕೊಂಡು ಬರ್ತಾ ಶಿವನ ಎದೆಯ ಮೇಲೆ ಒಂದು ಹೆಜ್ಜೆಯನ್ನ ಇಟ್ಟೇ ಬಿಡ್ತಾಳೆ. ರೌದ್ರಾವತಾರದಲ್ಲಿದ್ದ ತಾಯಿ ತಕ್ಷಣ ಗಾಬರಿಗೆ ಒಳಗಾಗ್ತಾಳೆ. ಕೆಳಗೆ ನೋಡ್ತಾಳೆ, ಶಿವ ತನ್ನ ಪ್ರೀತಿಯ ಮೇಲೆ ಕಾಲನ್ನಿಟ್ಬಿಟ್ಟಿರ್ತಾಳೆ. ಅದರಿಂದ ಪಶ್ಚಾತ್ತಾಪಕ್ಕೊಳಗಾದ ತಾಯಿ ಶಿವನನ್ನ ಪರಿಪರಿಯಾಗಿ ಕ್ಷಮೆ ಕೇಳ್ತಾಳೆ.